ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ತೋಟದಲ್ಲಿ ನಮ್ಮ ಬದನೆ ಗಿಡಗಳಿಗೆ ತುಂಬ ಮಿಲಿಬಗ್ಸ್ ಆಗಿಬಿಟ್ಟೈತೆ. ಅದೆಲ್ಲ ಸ್ವಲ್ಪ ತೆಗೆಯೋಣ ಅಂತ ನೋಡ್ತಾ ಇದ್ದೀನಿ. ಒಂದು ಸ್ವಲ್ಪ ಎಲೆಗಳು ಮಾತ್ರ ಕಟ್ ಮಾಡೋಣ ಅಂದ್ಕೊಂಡೆ, ಆದರೆ ಇಡೀ ಗಿಡಕ್ಕೆ ಸ್ಪ್ರೆಡ್ ಆಗಿಬಿಟ್ಟಿದೆ. ಎಲ್ಲ ಗಿಡನೂ ತೆಗೆದಿದ್ದೀನಿ, 2 ಗಿಡ ಮಾತ್ರ ಚೆನ್ನಾಗಿತ್ತು, ಅದನ್ನು ಬಿಟ್ಟಿದ್ದೀನಿ. ಎಲ್ಲ ತುಂಬ ಜಾಸ್ತಿ ಮಿಲಿಬಗ್ಸ್ ಆಗಿಬಿಟ್ಟಿದೆ. ನೋಡಿ, ಅಲ್ಲಿ ಕಾಣಿಸ್ತೈತೆ ಎಷ್ಟೊಂದಾಗಿದೆ ಅಂದರೆ ನಾನು ಎಷ್ಟು ನೋಡ್ಕೊಳ್ಳೇ ಇಲ್ಲ. 1-2 ಎಲೆ 3 ಎಲೆ ಆಗಿತ್ತು, ಅವಾಗೆಲ್ಲ ಕಟ್ ಮಾಡಿ ತೆಗಿತಿದ್ದೆ. ಅವು ನೋಡಿದ್ರೆ ಇಡೀ ಗಿಡಕ್ಕೆ ಸ್ಪ್ರೆಡ್ ಆಗಿಬಿಟ್ಟಿತ್ತು. ಅದಕ್ಕೆಲ್ಲ ಎಲೆ ಎಲ್ಲ ಕಟ್ ಮಾಡಿಬಿಟ್ಟು ಗಿಡಗಳನ್ನ ಕಟ್ ಮಾಡಿ ಈಗ ಬಿಡ್ತಾಯಿದ್ದೀನಿ. 2 ಗಿಡ ಮಾತ್ರ ಚೆನ್ನಾಗಿತ್ತು, ಅದೇನು ಆಗಿರಲಿಲ್ಲ, ಅದು ಬಿಟ್ಟಿದ್ದೀನಿ. ನೋಡೋಣ ಅದು ಹೆಂಗಾಗುತ್ತೆ ಅಂತ. ಗಿಡ ಎಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಅಲೋವೆರಾ ಜೆಲ್ನ ಅಂಟಿಸ್ತಾ ಇದ್ದೀನಿ. ಗಿಡ ಬಿಸಿಲಿಗೆ ಒಣಗೋಗುತ್ತೆ ಕಡ್ಡಿ ಅಂದ್ಬಿಟ್ಟು. ತೊಪ್ಪೇನಾದರೂ ಹಾಕ್ಬೋದು ಅಥವಾ ಅರಿಶಿನ ಪುಡಿ ಏನಾದರೂ ಹಾಕ್ಬೋದು. ನಾನು ಈ ಸಲ ಅಲೋವೆರಾ ಹಚ್ತಾ ಇದ್ದೀನಿ. ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಹಚ್ಚಿದ್ದೀನಿ. ಗಿಡಗಳಂತೂ ಚೆನ್ನಾಗಿತ್ತು, ಆದರೆ ಎಷ್ಟೊಂದು ಮಿಲಿಬಗ್ಸ್ ಎಲ್ಲಿ ಸ್ಪ್ರೆಡ್ ಆಯಿತು ಅಂತಲೇ ಗೊತ್ತಿಲ್ಲ. ಒಂದು ಗಿಡಕ್ಕೆ ಬಂದ್ರಂತೂ ತುಂಬ ಗಿಡಕ್ಕೆ ಸ್ಪ್ರೆಡ್ ಆಗೋಗುತ್ತೆ, ಎಲ್ಲ ಗಿಡಕ್ಕೂ. ಇಲ್ಲಿ ನೋಡಿ ಯಾವ ರೀತಿಯಾಗಿದೆ, ಕಡ್ಡಿಗೆ ಎಲೆಗೆ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟೈತೆ. ನಾನು ಏನೇ ಸ್ಪ್ರೇ ಮಾಡಿದೆ ಹೋಗಲಿಲ್ಲ. ಅದೇನಪ್ಪ, ಏನಾದರೂ ನಾವು ಕೀಟನಾಶಕ ಸ್ಪ್ರೇ ಮಾಡಿದ್ರೆ ನೋಡಿ, ಇದು 2 ಗಿಡದಲ್ಲಿ ಮಾತ್ರ ಏನೂ ಆಗಿಲ್ಲ. ಈ ಗಿಡ ಚೆನ್ನಾಗಿದೆ, ಇದಕ್ಕೇನೂ ಸ್ಪ್ರೆಡ್ ಆಗಿಲ್ಲ. ನಾವು ಯಾವುದೇ ಗಿಡಗಳನ್ನ ಫಸ್ಟೇ ನೋಡಬೇಕು, ಇಲ್ಲ ಅಂದರೆ ಹಿಂಗೆ ಒಂದು ಗಿಡಕ್ಕಾದರೆ ಎಲ್ಲ ಗಿಡಕ್ಕೂ ಸ್ಪ್ರೆಡ್ ಆಗುತ್ತೆ. ಅದು ಸ್ವಲ್ಪ ಆಗಿದ್ದಾಗಲೇ ನಾವು ಏನಾದರೂ ಕೀಟನಾಶಕ ಸ್ಪ್ರೇ ಮಾಡಬೇಕು. ಜಾಸ್ತಿ ಆದಮೇಲೆ ಮಾಡಿದ್ರೆ ಅದು ಹೋಗೋದಿಲ್ಲ. ಅದಕ್ಕೆ ಗಿಡನೇ ನಾನು ಕಟ್ ಮಾಡಿ ತೆಗೆದುಬಿಟ್ಟೆ. ಈ ಗಿಡ ಅಂತೂ ತುಂಬ ಚೆನ್ನಾಗಿತ್ತು, ಕಾಯಿ ಅಂತೂ ಎಷ್ಟೊಂದು ಬರ್ತಿತ್ತು. ಆದರೆ ಇದು ಈ ಗಿಡಕ್ಕೆ ಜಾಸ್ತಿ ಆಗಿಬಿಟ್ಟಿದೆ. ನಾನು ಸ್ವಲ್ಪ ಆಗಿದ್ದಾಗಲೇ ನೋಡಿ ಎಲೆ ಎಲ್ಲ ಕಟ್ ಮಾಡಿದ್ದೆ, ಆದರೆ ಇಡೀ ಕಡ್ಡಿಗೆ ಮತ್ತು ಎಲೆಗೆಲ್ಲ ಆಗಿಬಿಟ್ಟೈತೆ. ಅದಕ್ಕೆ ಇದನ್ನು ತೆಗೆದುಬಿಟ್ಟೆ. ಇದ್ರಲ್ಲಿ ಕಾಯೂ ಇರಲಿಲ್ಲ, ಅದಕ್ಕೆ ಕಟ್ ಮಾಡಿಬಿಟ್ಟೆ. ಇದನ್ನು ತರಕಾರಿ ಗಿಡಕ್ಕೆ ಯಾವುದೇ ರೀತಿ ಕೆಮಿಕಲ್ ಕೀಟನಾಶಕನ ಸ್ಪ್ರೇ ಮಾಡೋದಿಲ್ಲ. ಯಾವುದೋ ಆರ್ಗಾನಿಕ್ ಆಗಿರೋದನ್ನೇ ಮನೇಲೇ ನಾನು ಅದನ್ನು ಸ್ಪ್ರೇ ಮಾಡೋದು. ಯಾಕೆಂದರೆ ನಾವು ಇದನ್ನು ಅಡುಗೆಗೆ ಬಳಸೋದ್ರಿಂದ, ನಾವು ತಿನ್ನೋದ್ರಿಂದ, ಅದಕ್ಕೆ ನಾನು ಯಾವುದೇ ರೀತಿ ಕೀಟನಾಶಕನ ನಾನು ಹೊರಗಡೆಯಿಂದ ತಂದು ಕೆಮಿಕಲ್ದು ಸ್ಪ್ರೇ ಮಾಡೋದಿಲ್ಲ. ನೋಡಿ ಗಿಡ ಎಷ್ಟು ಹಾಳಾಗಿದೆ ಅಂದರೆ ಅಲ್ಲಿ ಪಕ್ಕದಲ್ಲಿ ನಿಂತ್ಕೋಕ್ಕಾಗಲ್ಲ ಅಷ್ಟು. ಈ ಮಿಲಿಬಗ್ಸ್ ಇದಕ್ಕೆ ಇರುವೆಗಳಂತೂ ಗಿಡಕ್ಕೆ ತುಂಬ ಹಬ್ಬಿಟ್ಟೈತೆ, ತುಂಬ ಇರುವೆಗಳಾಗ್ಬಿಟ್ಟೈತೆ. ಇಷ್ಟು ತರಕಾರಿ ಸಿಕ್ತು, ಟೊಮೊಟೊ ಮತ್ತು ಬದನೆಕಾಯಿ. ಹಾಗೆ ಟೊಮೊಟೊ ಗಿಡನೂ ತೆಗೆದುಬಿಟ್ಟೆ ನಾನು. ಟೊಮೊಟೊ ಗಿಡ ಎಲ್ಲ ಬಿಟ್ಟು ಒಣಗೋಯ್ತೈತೆ. 2 ಗಿಡ ಇತ್ತು, ಅದೆಲ್ಲ ಒಣಗಿಬಿಟ್ಟಿತ್ತು. ಈ ಗಿಡ ಅಂತೂ ಎಷ್ಟು ಕಾಯಿ ಬಿಡ್ತು ಅಂದರೆ ಹೇಳೋಕ್ಕೆ ಅಸಾಧ್ಯ, ಅಷ್ಟೊಂದು ಕಾಯಿ ಬಿಡ್ತು. ಎಲ್ಲ ಖಾಲಿಯಾಗಿಬಿಟ್ಟಿದೆ ನೋಡಿ, ಎಲ್ಲ ಒಣಗೋಗಿದೆ. ಅದಕ್ಕೆ ಇದು 3 ಸೀಸನ್ ಕಾಯಿ ಬಿಡ್ತು, ಅದಕ್ಕೆ ಕಟ್ ಮಾಡಿಬಿಡ್ತಾಯಿದ್ದೀನಿ. ಈಗ ಬೀಜಗಳು ಹಾಕಿದ್ದೀನಿ. ಗಿಡ ದೊಡ್ಡದಾದ್ಮೇಲೆ ಮತ್ತೆ ನಾನು ಆ ಸಸಿ ಇಡ್ತೀನಿ. ನೋಡಿ, ಎಷ್ಟು ದೊಡ್ಡ ಗಿಡ ಅಂದರೆ ತುಂಬ ದೊಡ್ಡ ಗಿಡ, 6 ಫೀಟ್ ಬೆಳೆದಿತ್ತು. ಇವಾಗ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಅದನ್ನು ಬೇರೆ ಸಮೇತ ಏನು ಕಿತ್ತಿಲ್ಲ ನಾನು. ಅಲ್ಲಿ ಎಲೆಗೆ ಬಳ್ಳಿ ಇದೆ, ಆ ಬೇರು ಅಲ್ಲಿಗೂ ಹೋಗಿರುತ್ತೆ ಅಂದ್ಬಿಟ್ಟು ನಾನು ಅದನ್ನು ಬೇರೆ ಸಮೇತ ತೆಗಿಲಿಲ್ಲ. ಹಾಗೆ ಕಟ್ ಮಾಡಿ ಎಲ್ಲ ತೆಗೆದುಬಿಟ್ಟಿದ್ದೀನಿ. ನೋಡಿ, ಎಲ್ಲ ಒಣಗೋಗೈತೆ ಗಿಡ. ಇದರಲ್ಲಿ ಏನೂ ಇಲ್ಲ, ಕಾಯೆಲ್ಲ ಖಾಲಿಯಾಗಿತ್ತು, ಒಣಗೋಗೈತೆ. ಅದಕ್ಕೆ ಎಲ್ಲ ಗಿಡಗಳು ಅದನ್ನು ತೆಗೆದುಬಿಟ್ಟೆ. ಮತ್ತು ನಮ್ಮ ತೋಟ ಇವಾಗ ಖಾಲಿ ಕಾಣಿಸ್ತೈತೆ. ಇವಾಗ ನಾನು ಒಂದು ಬೆಟ್ಟಕ್ಕೆ ಕರ್ಕೊಂಡೋಗ್ತೀನಿ ನಿಮ್ಮನ್ನು. ಇದೊಂದು ದೇವಸ್ಥಾನ. ಈ ಗಿಡಗಳೆಲ್ಲ ಬೆಟ್ಟದ ತಪ್ಪಲಲ್ಲಿರುವ ಗಿಡಗಳು. ಒಂದು ಮದುವೆ ಇತ್ತು, ಮದುವೆಗೆ ಹೋಗಿದ್ವಿ. ಹಾಗೆ ಇಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಬಂದ್ವಿ. ಇಲ್ಲೆಲ್ಲ ಪ್ಲ್ಯಾಂಟು ಮತ್ತು ಹೂವಿನ ಗಿಡಗಳೆಲ್ಲ ಇತ್ತು. ಇದನ್ನು ಬೆಟ್ಟ ಹತ್ತುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಇಳಿವಾಗೇನು ಈಸಿಯಾಗಿ ಇಳಿಬೋದು. ನೋಡಿ, ಇದು ಸಿದ್ದೇಶ್ವರನ ಬೆಟ್ಟ. ಸುಮಾರು ವರ್ಷಗಳ ಇತಿಹಾಸ ಇರುವಂಥ ಬೆಟ್ಟ ಇದು. ಗುರುವಾರ ಭಾನುವಾರ ವಾರ ಇದಕ್ಕೆ ಅವಾಗ ಪೂಜೆ ಮಾಡೋದು ಅವಾಗಲೇ. ಇದು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ 5 ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿಸಿ ಎಲ್ಲರೂ ಹೊರಟ್ಬಿಡ್ತಾರೆ, ಯಾರೂ ಇರೋದಿಲ್ಲ. ಇದು ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸಿಗುತ್ತೆ ಆಂಜನೇಯನ ದೇವಸ್ಥಾನ. ಇಲ್ಲಿಗೆ ಪೂಜೆ ಮಾಡಿಸ್ಕೊಂಡು ನಾವು ಮತ್ತೆ ಮೇಲೆ ಹತ್ತಬೇಕು. ಮೇಲೆ ಸಿದ್ದೇಶ್ವರನ ದೇವಸ್ಥಾನ ಇರೋದು, ಅಲ್ಲಿ ಪೂಜೆ ಮಾಡಿಸ್ಕೊಂಡು ಮಂಗಳಾರತಿ ತಗೊಂಡು ಮೇಲೆ ಹತ್ತಬೇಕು. ಅದು ತುಂಬ ಚೆನ್ನಾಗಿದೆ. ಅದು ಒಂದು ಬಂಡೆಲೇ ದೇವರು ಇರೋದು. ಆ ಬಂಡೆ ಹೆಂಗಿದೆ ಅಂದರೆ ಭೂಮಿ ಮೇಲೆ ಸ್ವಲ್ಪನೇ ಕೂತಿರೋದು, ಇನ್ನೆಲ್ಲೂ ಅದು ಭೂಮಿ ಮೇಲೆ ಕೂತಿಲ್ಲ. ಹಿಂದೆಯಿಂದ ಮಧ್ಯದಲ್ಲಿ ಒಂದು ಸ್ವಲ್ಪ ಮಾತ್ರ ಭೂಮಿಗೆ ತಾಗ್ತೈತೆ ಬಂಡೆ ಅಷ್ಟೇ. ದೇವರು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗೈತೆ. ಆ ಬಂಡೆ ಒಳಗಡೆನೇ ದೇವರಿರೋದು. ತುಂಬ ಚೆನ್ನಾಗೈತೆ. ಸುತ್ತಲ ಪ್ರದೇಶ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ವಾತಾವರಣ ಅಂತೂ ಮೇಲ್ಗಡೆ ತಣ್ಣಗಾಗುತ್ತೆ. ಅಲ್ಲಿ ಸುತ್ತಮುತ್ತ ಮನೆ ಎಲ್ಲೂ ಇಲ್ಲ. ಅಲ್ಲೆಲ್ಲ ಅಂದರೆ ತೋಟದೇ ಇರೋದು, ಸುತ್ತ ತೋಟ ಬೆಟ್ಟ, ಇನ್ನೇನಿಲ್ಲ. ಅಲ್ಲಿ ಮನೆಗಳೆಲ್ಲ ದೂರದಲ್ಲಿರೋದು, ಹತ್ತಿರದಲ್ಲಿ ಸುತ್ತಮುತ್ತಲು ಯಾವುದೂ ಇಲ್ಲ. ಅಲ್ಲಿ ನೋಡಿ, ಅಲ್ಲಿ ಅಷ್ಟಗಲ ಮಾತ್ರ ಭೂಮಿ ಕೂತಿರೋದು, ಇನ್ನೆಲ್ಲೂ ಭೂಮಿ ಕೂತಿಲ್ಲ. ಮುಂದೇನೂ ಅಷ್ಟೇ, ಹಿಂದೇನೂ ಅಷ್ಟೇ. ಅಷ್ಟು ಜಾಗದಲ್ಲಿ ದೇವರು ಎಷ್ಟಾಯಿತು ಅಷ್ಟು ಜಾಗದಲ್ಲಿ ಮಾತ್ರ ಭೂಮಿ ಕೂತೈತೆ ಆ ಬಂಡೆ ಮೇಲೆ. ಎಲ್ಲಿ ನೋಡಿ, ದೇವರು ತುಂಬ ಚೆನ್ನಾಗಿದೆ. ತುಂಬ ಜನಗಳೆಲ್ಲ ಬರ್ತಾರೆ ಇದಕ್ಕೆ. ಹತ್ತುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಇಳಿಯುವಾಗ ಸ್ವಲ್ಪ ಏನಿಲ್ಲ, ಈಸಿಯಾಗಿ ಇಳಿಬೋದು.
ನಾವು ತುಂಬ ಚೆನ್ನಾಗಿದೆ. ಇನ್ನು ಇದು ಒಂದು ವಾರ ಬಿಟ್ಟರೆ ಹಬ್ಬ ಆಗುತ್ತೆ ಅಲ್ಲಿ. ನಾವು ವಾರಕ್ಕೆ ಮುಂಚೆ ಹೋಗಿದ್ವಿ, ಒಂದು ಮದುವೆ ಇತ್ತು, ಆ ಮದುವೆ ಮುಗಿಸ್ಕೊಂಡು ಹಾಗೆ ನೋಡ್ಕೊಬಂದ್ವಿ. ಈ ಮರದ ವಿಶೇಷತೆ ಏನಪ್ಪ ಅಂದರೆ ಈ ದೇವರು ಬೇರೆ ಕಡೆ ಹೊಟ್ಟೋಗೋಕ್ಕೆ ಮಾಡಿತ್ತಂತೆ. ಅವು ನಮಗೆ ಗೊತ್ತಿಲ್ಲ, ಅದನ್ನು ಪೂರ್ವಿಕರು ಹೇಳ್ತಾರೆ. ಹೋಗ್ಬೇಕು ಅಂತ ಅಂದ್ಕೊಂಡಿತ್ತಂತೆ, ಅದಕ್ಕೆ ಇದು ಹೊಟ್ಟೋಗುತ್ತಲ್ಲ ಅಂದ್ಬಿಟ್ಟು ಆ ಮರ ರಾತ್ರಿನೇ ಬೆಳೆದು ಬಿಡ್ತಂತೆ ಈ ಮರಗಳು. ಅದ್ರ ಮುಂದೆ ಇದು ಗರುಡಗಂಬ ಇದೆ. ಆ ಮರ ಅಂತೂ ಒಂದೇ ನೈಟಲ್ಲಿ ಬೆಳೆದಿರೋದಂತೆ. ಆ ಮರ ತುಂಬ ಚೆನ್ನಾಗಿ ಹೇಳ್ತಾರೆ ಅದನ್ನು ಕಥೆನ. ನನಗೂ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಇದು ದೇವಸ್ಥಾನ ಮುಂದೆ ಇರೋದು ಗರುಡಗಂಬ ಮತ್ತು ಬಸವನ ಪಾದ ಐತೆ. ಆ ಮರಗಳು ನೋಡಿ, ಈ ಮರನೇ ಹಾಗೆ ಮುಂದೆ ಬೆಳೆದಿದ್ದು, ದೇವ್ರ ಮುಂದೆನೇ ಬೆಳೆದೈತೆ. ಆ ಬಂಡೆ ಮುಂದೆನೇ 2 ಮರಗಳು ಬೆಳ್ಕೊಂಡೈತೆ. ಅದು ಹೋಗ್ದಂಗೆ ಇದು ಮರಗಳು ತಡೀತಂತೆ ಅಂತ ಗೊತ್ತಿರೋರು ಅದ್ರ ಬಗ್ಗೆ ಹೇಳ್ತಾರೆ. ನಮ್ಗೆ ಅಷ್ಟು ಗೊತ್ತಿಲ್ಲ, ಅವ್ರು ಹೇಳ್ದಷ್ಟೇ ನಮಗೂ ಗೊತ್ತಿರೋದು. ಇಲ್ಲಿ ನೋಡಿ ಸುತ್ತಲಿನ ಪ್ರದೇಶ ಇದು. ಇಲ್ಲಿ ನೋಡಿ ಮರ ಗಿಡಗಳು ಮೇಲಿಂದ ಈಗ ಕಾಣಿಸುತ್ತೆ. ಇಲ್ಲಿ ನೋಡಿ ಅದು ಊರು, ಅಲ್ಲಿ ನೋಡಿ ಅದು ಊರಿರುತ್ತೆ. ಊರಿಗೂ ಅಲ್ಲಿಗೂ ಸುಮಾರು 2 ಕಿಲೋಮೀಟ್ರ್ ಮೇಲೆ ಆಗುತ್ತೆ, ಅಷ್ಟು ದೂರ ಇದೆ. ಅಲ್ಲಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ಊರೆಲ್ಲ ಕಾಣಿಸುತ್ತೆ, ಸುತ್ತಲಿನ ಪ್ರದೇಶ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದು ದೇವ್ರ ಹಿಂಭಾಗ. ಆ ಹಿಂಭಾಗದಿಂದ ಈ ರೀತಿ ಇದೆ ನೋಡಿ, ಅಷ್ಟು ಮಾತ್ರ ಕೂತಿದೆ. ಅಲ್ಲಿಗೆ ಸ್ವಲ್ಪ ಗ್ಯಾಪ್ ಇರೋ ಅಷ್ಟೊತ್ತಿಗೆ, ಆ ಗ್ಯಾಪ್ ಇರೋದಕ್ಕೆ ಅದನ್ನು ಗೋಡೆಗಳನ್ನ ಕಟ್ಕೊಂಡಿದ್ದಾರೆ ಅವರು. ದೇವ್ರಿಗೆ ಗೋಡೆ ಕಟ್ಕೊಂಡು ಬಾಗಿಲು ಮಾಡ್ಕೊಂಡಿದ್ದಾರೆ ಸಿಂಪಲ್ಲಾಗೆ. ಇಷ್ಟು ಮಾತ್ರ ಭೂಮಿ ಮೇಲೆ ಕೂತಿದೆ. ಇದು ಹಿಂದೆಗಡೆ, ದೇವಸ್ಥಾನದ ಹಿಂದೆಗಡೆ ಜಾಗ ಇದು. ಇಲ್ಲಿ ನೋಡಿ ಈ ರೀತಿ ಇದೆ ಜಾಗ, ಅಷ್ಟೇ ಭೂಮಿ ಮೇಲೆ ಕೂತಿರೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದ್ರ ಬಗ್ಗೆ ಏನೇನೋ ಕಥೆನೂ ಹೇಳ್ತಾರೆ, ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಆದರೆ ನಾವು ಸುಮಾರು ಸಲ ಹೋಗಿದ್ದೀವಿ ಇಲ್ಲಿಗೆ, ಈ ದೇವಸ್ಥಾನಕ್ಕೆ. ಇನ್ನೊಂದು ವಾರ ಹೋದರೆ ಜಾತ್ರೆ ಮತ್ತು ಕೊಂಡ ಎಲ್ಲ ನಡೆಯುತ್ತೆ. ನಾವು ಅದಕ್ಕೆ ಮುಂಚಿತವಾಗಿ ಹೋಗಿರೋದ್ರಿಂದ ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಹಾಕ್ತೀನಿ ನಾನು, ಜಾತ್ರೆ ಮತ್ತು ಕೊಂಡದನ್ನ. ಇವಾಗ ಹೋಗಿದ್ವಲ್ಲ ಅಂದ್ಬಿಟ್ಟು ನಾನು ಇದನ್ನು ವೀಡಿಯೋ ಮಾಡ್ಕೊ ಬಂದಿದ್ದೆ. ನೋಡಿ ಈ ರೀತಿ ಇದೆ ಹಿಂದೆಗಡೆ ಪ್ರದೇಶ. ಕಾರಣಾಂತರಗಳಿಂದ ಮಧ್ಯೆ ಒಂದು ವಾರ ವೀಡಿಯೋ ಹಾಕೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.